ಪತ್ನಿಯ ಶೀಲ ಶಂಕಿಸಿ ವ್ಯಕ್ತಿಯೊಬ್ಬ ಪತ್ನಿಯನ್ನು ಬರ್ಬರವಾಗಿ ಸುತ್ತಿಗೆಯಿಂದ ಹೊಡೆದು ಹತ್ಯೆ ಮಾಡಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಅತ್ತಿಬೆಲೆಯ ಮೇಡಹಳ್ಳಿ ಶುಭ ಅಪಾರ್ಟ್ಮೆಂಟ್ ಬಳಿ ನಡೆದಿದೆ. ಇನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು ಮಲ್ಲಿಕಾ ಖಾತೂನ್ 35 ವರ್ಷ, ಪತಿಯಿಂದಲೇ ಹತ್ಯೆಯಾದಂತಹ ಮಹಿಳೆ ಈಕೆ. ಸದ್ಯಕ್ಕೆ ಅತ್ತಿಬೆಲೆಯ ಮೇಡಹಳ್ಳಿ ಸಮೀಪದ ಜನಪ್ರಿಯ ಶುಭ ಅಪಾರ್ಟ್ಮೆಂಟ್ ಬಳಿ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಅನೇಕ ದಿನಗಳಿಂದಲೂ ಕೂಡ ಪತ್ನಿಯನ್ನು ಇವನು ಶಂಕಿಸ್ತಾ ಇದ್ದ. ಸಾಕಷ್ಟು ಆರೋಪಗಳನ್ನು ಕೂಡ ಆಕೆಯ ಮೇಲೆ ಮಾಡಿಕೊಂಡಿದ್ದ. ಇನ್ನು ಪ್ರತಿದಿನವೂ ಕೂಡ ಕಿರಿಕ್ ಮಾಡ್ಕೊಳ್ತಾ ಇದ್ದ. ಸದ್ಯಕ್ಕೆ ಈತನ ಕಾಟವನ್ನು ತಾಳಲಾರದೆ ಆಕೆಯೂ ಕೂಡ ಸುಮ್ಮನಾಗ್ಬಿಟ್ಟಿದ್ಲು. ಆದರೆ ಇವತ್ತು ಸುತ್ತಿಗೆಯಿಂದ ತಲೆಗೆ ಹೊಡೆದು ಪತ್ನಿಯನ್ನು ಹತ್ಯೆ ಮಾಡಿಬಿಟ್ಟಿದ್ದಾನೆ ಈ ಪಾಪಿ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈತನೇ ಮೊಹಮ್ಮದ್ ಸೈಯದ್ ಅನ್ಸಾರಿ, ಕೊಲೆ ಆರೋಪಿ. ಇನ್ನು ಪಕ್ಕದ ಫೋಟೋದಲ್ಲಿ ಏನಿದ್ದಾಳಲ್ಲ, ಈಕೆಗೆ ಮೃತಪಟ್ಟಂತಹ ಮಹಿಳೆಯಾಗಿದ್ದಾಳೆ. ಮಲ್ಲಿಕಾ ಖಾತೂನು ಕೊಲೆಯಾದಂತಹ ಮಹಿಳೆ, 35 ವರ್ಷ. ಇನ್ನು ಅನೇಕ ದಿನಗಳಿಂದ ಇವ್ರ ಮಧ್ಯೆ ಗಲಾಟೆ ನಡೀತಾ ಇತ್ತಂತೆ. ಸದ್ಯಕ್ಕೆ ಈ ಒಂದು ಗಲಾಟೆ ಅಂದರೆ ನೀನು ಬೇರೆಯವ್ರ ಜೊತೆ ಅಕ್ರಮ ಸಂಬಂಧವನ್ನು, ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದೆಯಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆಕೆಯ ಶೀಲವನ್ನು ಶಂಕಿಸಿ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿರುವಂಥದ್ದು ಈತ. ಬಿಹಾರ ಮೂಲದ ದಂಪತಿಯವರು ಇವತ್ತು ಬೆಳಗ್ಗೆ ಪತ್ನಿ ಶೀಲ ಶಂಕಿಸಿ ಗಲಾಟೆ ಶುರು ಮಾಡ್ತಾನೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಸುತ್ತಿಗೆಯನ್ನು ತೆಗೆದುಕೊಂಡು ಆಕೆಯ ತಲೆಗೆ ಹೊಡೆದು ಬಿಟ್ಟಿದ್ದಾನೆ. ಹೀಗಾಗಿ ತೀವ್ರ ರಕ್ತಸ್ರಾವ ಆಗಿ ಅದಕ್ಕೆ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಸದ್ಯಕ್ಕೆ ಅತ್ತಿಬೆಲೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮಾಯಸಂದ್ರ ಸಮೀಪದ ಶುಭ ಅಪಾರ್ಟ್ಮೆಂಟ್ ಇದು. 4ನೇ ಮಹಡಿಯಲ್ಲಿ ಇವರು ವಾಸವಾಗಿರ್ತಾರೆ. ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಯನ್ನು ಕೂಡ ಈಗ ಬಂಧಿಸಿ ಅತ್ತಿಬೆಲೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ನನಗೆ ಬೆಳಗ್ಗೆ ನಮ್ಮ ಅಪ್ಪ ಫೋನ್ ಮಾಡಿದ್ದಾರೆ ಊರಿಂದ. ನನಗೆ ನನ್ನ ಅಪ್ಪ ಬೆಳಗ್ಗೆ ಊರಿಂದ ಫೋನ್ ಮಾಡಿದ್ದಾರೆ. ನಮ್ಮೂರು ಡಿಸ್ಟಿಕ್ ಸಿವಾನ್, ಬಿಹಾರ ಜಿಬಿನ. ಸ್ವಲ್ಪ ಹೋಗಿ ನಿಮ್ಮ ತಮ್ಮಗೆ ಈ ಥರದ ಪರಿಸ್ಥಿತಿ ಆಗಿಬಿಟ್ಟಿದೆ, ಏನೋ ಖುದ್ಕಸಿ ಅಂತ ಮಾಡಿದ್ದಾರೆ ಅವ್ರ ಹೆಂಡತಿ. ನಾನು ಚಂದಾಪುರದಿಂದ ಬಂದು ಈಗ ಬೆಳಗ್ಗೆ 9:30ಗೆ ನೋಡಿದ್ದೆ ಅಷ್ಟೇ. ಅದನ್ನ ಅಕ್ಕಪಕ್ಕ ಆದಮೇಲೆ ಏನೋ ಗೊತ್ತಿಲ್ಲ. ನಮಗೆ ಊರಿಂದನೂ ಫೋನ್ ಮಾಡಿದ್ದಾರೆ ನಮ್ಮ ಅಪ್ಪ. ಆಗ ಗೊತ್ತಿಲ್ಲ ಸರ್, ನನಗೆ ಕನೆಕ್ಟ್ ಇಲ್ಲ ಇವ್ರ ಹತ್ರ. ಯಾರು ಒಂದು ಇಲ್ಲಿ ಬೆಂಗಳೂರಿಗೆ ಆಯಿತು 16 ವರ್ಷ. ಒಂದು ಸರಿ ಊರು ಹೋಗಿದ್ದಾರೆ. ಇನ್ನು ಅಷ್ಟೇ. ಈಗ ಬಂದು ಅವ್ರದ್ದು 8 ವರ್ಷ 5 ವರ್ಷ ಆಗಿರ್ಬೋದು. ಬೆಳಗ್ಗೆ ಏನಾಯ್ತಂತ? ಬೆಳಗ್ಗೆ ನನಗೆ ಏನು ಗೊತ್ತು. ನನಗೆ ಬೆಳಗ್ಗೆ ನಮ್ಮ ಅಪ್ಪ ಫೋನ್ ಮಾಡಿದ್ದಾರೆ ಊರಿಂದ. ನನಗೆ ನನ್ನ ಅಪ್ಪ ಬೆಳಗ್ಗೆ ಊರಿಂದ ಫೋನ್ ಮಾಡಿದ್ದಾರೆ. ನಮ್ಮೂರು ಡಿಸ್ಟಿಕ್ ಸಿವಾನ್, ಬಿಹಾರ ಜಿಬಿನ. ಸ್ವಲ್ಪ ಹೋಗಿ ನಿಮ್ಮ ತಮ್ಮಗೆ ಈ ಥರದ ಪರಿಸ್ಥಿತಿ ಆಗಿಬಿಟ್ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.